ನಮಸ್ಕಾರ. ಗಾಂಧಿಪುರ ಗ್ರಾಮ ಅಂದ್ರೆ ನಮ್ಮೂರೇ, ಇದೇನು ಬೇರೆ ಊರೇನಲ್ಲ. ನಾವು ಹುಟ್ಟು ಬೆಳೆದಿರೋದು ಚೆನ್ನಾಪುರ ಆದ್ರೂ ಗಾಂಧಿಪುರಕ್ಕೂ ನಮ್ಮೂರ್ಗೆ ಹೆಂಗಂದ್ರೆ ಅಣ್ಣ ತಮ್ಮಂದ್ರ ಸಂಬಂಧ. ನಾವೆಲ್ಲ ಒಂದೇ ಕುಟುಂಬದವ್ರ ಥರನೇ ಅವತ್ತಿಂದ ಬೆಳ್ಕೊಂಡ್ ಬಂದಿದ್ದೀವಿ. ರೀಸೆಂಟ್ ಆಗಿ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ಏನು ಶಾಲಾ ಆವರಣದ್ದು ಶೌಚಾಲಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಎಲ್ಲರಿಗೂ ಹೇಳೋದು ಒಂದೇ, ಆಗಿನ ಕಾಲದಲ್ಲಿ ಪರಿಸ್ಥಿತಿ ಹೆಂಗಿತ್ತು ಅದಕ್ಕೆ ಅನುಗುಣವಾಗಿ ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಯಾರು ಶ್ರೀಮಂತರು ಅಲ್ಲ, ಬಡವರು ಅಲ್ಲ, ಮಧ್ಯಮ ವರ್ಗದವರೆಲ್ಲ ಇಲ್ಲಿರೋದು. ಯಾರನ್ನು ಅಷ್ಟೊಂದು ಕಡು ಬಡವರು ಇಲ್ಲ, ಶ್ರೀಮಂತರು ಇಲ್ಲ. ದಯವಿಟ್ಟು ಎಲ್ಲ ಮಾಮ ಮಕ್ಕಳು ಅಣ್ಣ ತಮ್ಮಂದ್ರೆ ಇಲ್ಲಿರೋದು. ನೀವೇ ಕೂತ್ಕೊಂಡು ಸಾಲ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ಪತ್ರಿಕೆಗೆ ಹೋದ್ರೆ ಅದು ಇನ್ನೊಂಥರ ಮೆಸೇಜ್ ಹೋಗುತ್ತೆ ಆಚೆಗಡೆಗೆ, ಅದಾಗಬಾರ್ದು. ಮತ್ತೆ ಮಕ್ಕಳನ್ನ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದ್ಸಕ್ಕೆ ಒತ್ತು ಕೊಡಿ. ಯಾಕಂದ್ರೆ ಎಲ್ಲ ಮ್ಯಾಕ್ಸಿಮಮ್ಮು ಬೆಳಗ್ಗಿನ ಸಾಯಂಕಾಲ ಕಷ್ಟ ಪಡ್ಕೊಂಡ್ ಬರ್ತೀರಾ. ಯಾರೋ ಖಾಸಗಿ ಶಾಲೆಯಲ್ಲಿ ಸೇರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಏನೋ ನಮ್ಮ ಮಕ್ಕಳನ್ನು ಓದ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸಾಲಗಳು ಮಾಡಿ ಓದಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಉನ್ನತವಾದಂಥ ಶಿಕ್ಷಣ ಕೊಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳು ಎಲ್ಲಾನು ಸಿಗ್ತಾ ಇದೆ. ಅಂತ ಟೈಮಲ್ಲಿ ಏನಕ್ಕೆ ಖಾಸಗಿ ಶಾಲೆಗಳಿಗೆ ಹಾಕ್ತೀರಾ ಅನ್ನೋದು ನಂದೊಂದು ಪ್ರಶ್ನೆ. ಆರ್ಥಿಕವಾಗಿದ್ದರೆ ನೀವು ಸೇರಿಸಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲಲ್ಲ ಅಂದ್ರೆ ಬೆಂಗಳೂರಲ್ಲಿ ಸೇರಿಸಿ ಹೈಯರ್ ಎಜುಕೇಶನ್ ಮಾಡಿಸಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅನ್ನೋದೇ ನನ್ನ ಆಸೆ. ಅದೇ ರೀತಿ ನಮ್ಮ ಗಾಂಧಿಪುರದಲ್ಲಿ ಎಲ್ಲ ನಮಗೆ ಅಣ್ಣ ತಮ್ಮಂದ್ರು ಮಾಮ ಮಕ್ಕಳು ಅವತ್ತಿಂದ ನಾವು ಮಾತಾಡ್ಕೊಳ್ದಂಗೆ ಇಲ್ಲಿ ಬಂದ್ರೆ ನಮ್ಗೆ ಅದೊಂದು ಬಾಂಡಿಂಗ್ ಇದೆ. ಗಾಂಧಿಪುರ ಸ್ಕೂಲ್ ಒಂದೇ ಅಲ್ಲ, ಏನೇ ಕಾರ್ಯಕ್ರಮಗಳು ನಮ್ಮನ್ನು ಕರೆದ್ರು ಬರ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೀವಿ. ಈ ಶಾಲೆಗೆ ಇದೊಂದೇ ಅಲ್ಲ ಸರ್, ವೆಂಕಟರಾಮಪ್ಪ ಸರ್, ಬೇರೆ ಏನೇ ಬೇಕಾದ್ರೂ ಕೇಳಿ ನಾನು ಮಾಡ್ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ನಮ್ಮ ವೆಂಕಟಣ್ಣ ಆಗ್ಬೋದು, ವಿನೋದ್ ಆಗ್ಬೋದು, ನಮ್ಮ ನಾಸಮ್ಮಣ್ಣ ಎಲ್ಲರೂ ಬಂದಿದ್ದೀರಾ. ನಮ್ಮ ವಾಸಪ್ಪ ಮಾಸ್ಟ್ರು, ಕಾಶಿ ಎಲ್ಲ ಬಂದು, ನಮ್ಮ ಅಕ್ಕ ತಂಗಿಯರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನೊಂದು ಈ ಕರೆಸಿ ನನ್ನನ್ನು ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಾಂಧಿಪುರ ಶಾಲೆಗೆ ಈ ದಿನ ಒಂದು ಸುದ್ದಿನ ಅಂತ ಹೇಳ್ತಾ ನಾವು ಅಂದ್ಕೊಂಡಿದ್ದೆಲ್ಲ ಒಂದು ಆದಷ್ಟು ನೆರವೇರ್ತಾ ಇದೆ. ಈ ಒಂದು ಗಾಂಧಿಪುರ ಗ್ರಾಮಕ್ಕೆ ನಮ್ಮ ಒಂದು ಬೇಡಿಕೆಗಳನ್ನ, ಒಂದು ಶಾಲೆಗೆ ಬೇಕಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನ, ಒಂದು ಸಮವಸ್ತ್ರಗಳನ್ನ ನಮ್ಮ ಒಂದು ಆತ್ಮೀಯ ಒಂದು ಸಮಾಜ ಸೇವಕರಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶಣ್ಣವರನ್ನ ಒಂದು ಫೋನ್ ಮುಖಾಂತರ, ನಾವು ಭೇಟಿ ಕೂಡ ಮಾಡಿಲ್ಲ, ಫೋನ್ ಮುಖಾಂತರ ಅವರನ್ನ ಕರೆ ಮಾಡಿ, ಅಣ್ಣ ನಮ್ಗೆ ಈ ತರ ಒಂದು ಅವಶ್ಯಕತೆ ಇದೆ, ನಿಮ್ಗೆ ಸಹಕಾರ ಬೇಕು ಅಂತ ಕೇಳಿದಾಗ ಮರು ಮಾತಾಡದೆ ಈ ಒಂದು ಸಹಕಾರವನ್ನ, ಸಹಾಯದ ಹಸ್ತವನ್ನ ನಿಜವಾಗ್ಲೂ ಅವರು ಒಂದು ದೊಡ್ಡ ಮನಸ್ಸಿನಿಂದ ಒಪ್ಕೊಂಡು, ಒಂದು ನೀನೇನು ಹೇಳ್ಬೇಡಪ್ಪ, ನಾನು ತಗೊಬಂದು ಕೊಡೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ, ಈ ಶಾಲೆಗೆ ಈ ದಿನ ಒಂದು ಸಮವಸ್ತ್ರಗಳು ಮತ್ತು ಮಕ್ಕಳಿಗೆ ಕುಡಿಯೋಕ್ಕೆ ನೀರಿಗೆ ಒಂದು ವಾಟರ್ ಬಾಟ್ಲನ್ನ ಸಹ ಕೊಡ್ತಾ ಇದ್ದಾರೆ. ಅವರು ನಮ್ಮ ಶಾಲೆ ಒಂದೇ ಅಲ್ಲ, ಇಡೀ ನಮ್ಮ ತಾಲೂಕು ಹಂತದಲ್ಲೂ ಸಹ ಇದೇ ರೀತಿಯಾಗಿ ಒಂದು ಅವರು ಸಹಕಾರ ಎಲ್ಲ ಕಡೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ದೇವರು ಆಯುಸ್ಸು, ಐಶ್ವರ್ಯ, ಇನ್ನೂ ಒಂದು ನೂರಾರು ಶಾಲೆಗಳಿಗೆ ಅವರ ಒಂದು ನೂರಾರು ಮಕ್ಕಳ ಒಂದು ಆಶೀರ್ವಾದ ಮಾಡ್ತಾ ಎಲ್ಲ ಮಕ್ಕಳ ಒಂದು ಕಲಿಕೆ ಮತ್ತು ಅವರ ಒಂದು ಬೆಳವಣಿಗೆಗೆ ಸಹಕಾರ ಆಗ್ಲಿ ಅಂತ ಹೇಳ್ತಾ, ಮತ್ತು ಈ ಗಾಂಧಿಪುರಕ್ಕೆ ಈ ದಿನ ಬಂದು ನಮ್ಮನ್ನೆಲ್ಲ ಒಂದು ಸಂತೋಷ ಪಡಿಸಿ ಆ ಮಕ್ಕಳಿಗೆ ಒಂದು ಸಮವಸ್ತ್ರಗಳನ್ನ ನೀಡ್ತಾ ಇರೋದೆ, ಮತ್ತೆ ವಾಟರ್ ಬಾಟಲ್ ಅನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಒಂದು ಗಾಂಧಿಪುರ ಶಾಲೆಯ ಎಲ್ಲರ ಪರವಾಗಿ ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಗಾಂಧಿಪುರದಲ್ಲಿ ಹಿರಿಯರಾಗಿರ್ತಕ್ಕಂಥ ಎಲ್ಲ ಒಂದು ಮಿತ್ರರು, ಒಂದು 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 ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ಒಂದು ಬಂದಿದ್ದಾರೆ. ಮತ್ತೆ ಅದೇ ರೀತಿಯಾಗಿ SDMC ಸದಸ್ಯರುಗಳು, ನಮ್ಮ ಸದಸ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಿಜವಾಗ್ಲೂ ಒಂದು ಅಣ್ಣನ ಒಂದೆರಡು ಮಾತುಗಳಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೆ. ದಯವಿಟ್ಟು ಕ್ಷಮಿಸ್ಬೇಕು. ನಮ್ಮ ಸಾರು ನಮ್ಮ ಶಾಲೆಗೆ ಬಂದಿದ್ದಾರೆ, ಅವ್ರಿಗೆ ಒಂದು ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ. ಮತ್ತೆ ಈ ಒಂದು ಶಾಲೆಗೆ ಮೊನ್ನೆ ತಾನೇ ನಿಜವಾಗ್ಲೂ ನಾವು ನಾನು ನಿಜವಾಗ್ಲೂ ಆ ಹೆಣ್ಣನು ಅಷ್ಟೇ, ಕೋದಂಡರಾಮಣ್ಣ ಅಂತ, ಆ ಹೆಣ್ಣನು ಸಹ ಫೋನ್ ಮುಖಾಂತರ ಅಣ್ಣ ನಮ್ಗೆ ಶಾಲೆಗೆ ಒಂದು ಟಿವಿ ಇಲ್ಲ, ದಯವಿಟ್ಟು ಒಂದು ಟಿವಿ ಕೊಡಿಸಿ ಅಂತ ಕೇಳಿದೆ. ಎತ್ಕೊಂಡ್ ಆ ಟಿವಿನ ಮರು ಮಾತಾಡ್ದಿರ ಈ ಟಿವಿನ ತಗೊಂಡು ಬಂದು ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಇದು ಅಲ್ಲ ಇರ್ಲಿ ಪತ್ರ, ಅದೇ ರೀತಿಯಾಗಿ ನಮ್ಮ ಒಂದು ಶಾಲೆಗೆ ಒಂದು ಬಣ್ಣ ಇದು ಬೇಕಾಗಿತ್ತು, ಅದನ್ನ ಸೋಮಣ್ಣ ಅವ್ರು ಕೇಳಿದೆ. ಆಯ್ತಪ್ಪ, ನನ್ನ ಕೈಲಾದಷ್ಟು ಎಡಳಿ ಸೋಮಣ್ಣ ಅವರು ಆದಷ್ಟು ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ಅಂತೇಳಿ ಅವರು ಸಹಾಯ ಮಾಡಿದ್ದಾರೆ.
ಮತ್ತೆ ಇನ್ನು ನಮ್ಗೆ ಕಂಪ್ಯೂಟರ್ ಬೇಕಾಗಿದೆ, ಮಕ್ಕಳಿಗೆ ಕಂಪ್ಯೂಟರ್ ಸಹಾಯನೂ ಸಹ ಬೇಕಾಗಿದೆ. ಇನ್ನೂ ಹಲವ್ರನ್ನ ದಾನಿಗಳನ್ನ ಕೇಳ್ತಾ ಇದ್ವಿ. ದಯವಿಟ್ಟು ಈ ಒಂದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೆಲ್ರಿಗೂ ಸಹ ನಾನು ಅನಂತ ಧನ್ಯವಾದಗಳು ನಮ್ಮ ಗಾಂಧಿಪುರ ಶಾಲೆಯ ಪರವಾಗಿ. ಇವತ್ತಿನ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಾಂಧಿಪುರ, ಈ ಒಂದು ಶಾಲೆಯಲ್ಲಿ ಸುಮಾರು ಜನ ಮಕ್ಕಳು, ಬಡ ಮಕ್ಕಳು ಓದ್ತಕ್ಕಂಥ ಶಾಲೆ. ಈ ಒಂದು ಶಾಲೆಗೆ ಶ್ರೀಮಾನ್ ಶ್ರೀಯುತ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ವೆಂಕಟರಾಮಣ್ಣವರು ನಮ್ಮ ಸಹೋದರರಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶಣ್ಣವ್ರಿಗೆ ಕರೆ ಕೊಟ್ಟು ಬಡವರು ಓದ್ತಕ್ಕಂಥ ಶಾಲೆ, ಬಡವರಿರ್ತಕ್ಕಂಥ ಶಾಲೆ, ಹಿಂದುಳಿದ ವರ್ಗಗಳಿರ್ತಕ್ಕಂಥ ಒಂದು ಶಾಲೆ, ಮಕ್ಕಳ ಓದ್ತಕ್ಕಂಥ ಶಾಲೆ ಅಂತೇಳ್ಬಿಟ್ಟು ನಮ್ಮ ಒಂದು ಶಾಲೆಗೆ ಮಕ್ಕಳಿಗೆ ಕುಡಿತಕ್ಕಂಥ ನೀರು ಒಳ್ಳೆ, ಯಾಕೆಂತ ಹೇಳಿದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕುಡಿತಕ್ಕಂಥ ನೀರು ಸ್ವಚ್ಛವಾಗಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಎಲ್ಲಾನು ಸಹ ಎಲ್ಲ ಊರುಗಳಲ್ಲೂ ಸಹ RO ವಾಟರನ್ನ ಉಪಯೋಗಿಸ್ತಾ ಇದ್ದಾರೆ. ತಾವು ಸಹ ಇಲ್ಲೊಂದು ಇದನ್ನು ತಗೊಂಡು, ಏನು ಒಂದು ಟ್ಯಾಂಕ್ ಅನ್ನು ತಗೊಂಡು ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಈ ಒಂದು RO ವಾಟರ್ ಪ್ರತಿಯೊಂದು ಊರಲ್ಲೂ ಸಹ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮೂರಲ್ಲಿ ಯೂಸ್ ಮಾಡ್ತಾ ಇದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಮಕ್ಕಳಿಗೂ ಸಹ RO ವಾಟರ್ ಸಿಗಲಿ. ಮತ್ತೆ ಶಾಲಾ ಬ್ಯಾಗ್ಗಳನ್ನ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮಾನ್ ಶ್ರೀಯುತ ಸಂಗೊಳ್ಳಿ ವೆಂಕಟೇಶ್ವರನವರು ಮತ್ತೆ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಮತ್ತೆ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಕಾಶಿ ಅವರು ಮತ್ತೆ SDM ಅಧ್ಯಕ್ಷರು. ಯಾಕೆಂತ ಹೇಳಿದ್ರೆ ನಮಗೆ ಊರು ಹೊಸದು, ಹೆಸರುಗಳು ಗೊತ್ತಾಗಿಲ್ಲ. ವೆಂಕಟಪ್ಪಣ್ಣವರು, SDM ಸದಸ್ಯಗಳು, ಮಹಿಳಾ ಮಾತೆಯರು, ಅಕ್ಕ ತಂಗಿಯರು, ಅಂಗನವಾಡಿಯವರು ಮತ್ತೆ ಮಾಧ್ಯಮ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಯಾಕೆಂತ ಹೇಳಿದ್ರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಕಡಿಮೆ ಇದೆ. ಆಗಾಗಲೇ ನಮ್ಮ ಅಣ್ಣವರು ಕೇಳ್ತಾ ಇದ್ರು, ಈ ಒಂದು ಪ್ರಸ್ತುತ ವರ್ಷದಿಂದಲೇ ಸಹ ಎಲ್ಲ ರಾಜ್ಯಾದ್ಯಂತನೂ ಸಹ ಇಂಗ್ಲಿಷ್ ಮಾಧ್ಯಮವನ್ನ ಪ್ರಾರಂಭ ಮಾಡಿದಿರಿ. ನಿಮ್ಮ ಶಾಲೆಯಲ್ಲೂ ಪ್ರಾರಂಭ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟಿದೆ ಕೇಳ್ತಾ ಇದ್ರು. ಈ ಒಂದು ವರ್ಷದಲ್ಲೂ ಸಹ ಈ ಒಂದು ಶಾಲೆಯಲ್ಲೂ ಸಹ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಆಗಿದೆ. ಇಲ್ಲಿ ದ್ವಿಭಾಷಾ ಮಾಧ್ಯಮ ಶಾಲೆಗಳು ಅಂತ ಹೇಳ್ಬಿಟ್ಟಿದೆ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಈ ದ್ವಿಭಾಷಾ ಶಾಲೆಗಳಲ್ಲಿ ಶಿಕ್ಷಕರು ಏನು ಹೊಸರೇನು ಬರಲ್ಲ. ಆ ಹೊಸದನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು 2-3 ತಿಂಗಳು ಆಗ್ಬೋದು. ನೆನೆನೆ ತಾನೇ ಸರ್ಕಾರದಲ್ಲಿ ನೋಟಿಫಿಕೇಶನ್ ಆಗಿದೆ. ಹಾಗಾಗಿ ಅವ್ರು ಬರೋವರೆಗೂ ಸಹ ನಮಗೆ 2 ಹಂತದಲ್ಲಿ ತರಬೇತಿಗಳನ್ನ ENK ಅಂತ ಹೇಳ್ಬಿಟ್ಟಿದೆ ತರಬೇತಿಗಳನ್ನ ಕೊಟ್ಟಿದ್ದಾರೆ. ಆ ತರಬೇತಿಯನ್ನು ಪಡ್ಕೊಂಡ್ಬಂದು ನಾವು ಈ ಒಂದು ಶಾಲೆಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಈಗ ಏನು ಎಲ್ಲ ಒಂದು ಪೇರೆಂಟ್ಸ್ ಅಲ್ಲೂ ಸಹ, ತಂದೆ ತಾಯಿಯಲ್ಲೂ ಸಹ ನಮ್ಮ ಮಗು ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ರೆ ಉನ್ನತ ವ್ಯಾಸಂಗಕ್ಕೆ ಹೋಗುತ್ತೆ, ಅಥವಾ ಒಳ್ಳೆ ಹುದ್ದೆಗಳನ್ನ ಸಂಪಾದನೆ ಮಾಡ್ಕೊಳುತ್ತೆ, ಅಥವಾ ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಇಂಗ್ಲಿಷ್ ಮಾತಾಡಿದ್ರೆ ಸಹ ಸಾಕು, ನಮ್ಮ ಮಗು ಬುದ್ಧಿವಂತಿಕೆ ಅಂತ ಹೇಳ್ಬಿಟ್ಟಿದೆ ಅನ್ಕೊಳ್ತಕ್ಕಂಥ ಒಂದು ದಿನಗಳಲ್ಲಿ ಅದಕ್ಕೋಸ್ಕರ ಸರ್ಕಾರಿ ಶಾಲೆಗಳಲ್ಲೂ ಸಹ ಇಂಗ್ಲಿಷನ್ನು ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಮಕ್ಕಳು ಆ ಒಂದು ಸೌಲಭ್ಯವನ್ನ ಪಡ್ಕೊಂತ ಇದ್ದಾರೆ. ಅಂತಹ ಒಂದು ಸಂದರ್ಭಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳು ಬರ್ತವೆ, ಕಡಿಮೆ ಬರ್ತವೆ. ಅಂತಹ ಒಂದು ಸಂದರ್ಭಗಳಲ್ಲಿ ಈ ಶಾಲೆಗೆ ಸುಣ್ಣ ಬಣ್ಣ ಆಗಿರ್ಬೋದು, ಅಥವಾ ಕುಡಿಯೋದಕ್ಕೆ ನೀರಾಗಿರ್ಬೋದು, ಅಥವಾ ಶಾಲಾ ಬ್ಯಾಗ್ಗಳಾಗಿರ್ಬೋದು, ಸಂವತ್ಸರಗಳಾಗಿರ್ಬೋದು, ಇಂಥವು ಏನು ಸರ್ಕಾರದಿಂದ ಬರೋಲ್ಲ. ಹಾಗಾಗಿ ನಮ್ಮ ಸಹೋದರ ಸಂಬಂಧರಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರು ಈ ಒಂದು ಶಾಲೆಗೆ ಶಾಲಾ ಬ್ಯಾಗು ಮತ್ತೆ ವಾಟ್ರು ಬಾಟ್ಲುಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ಈ ಒಂದು ಗಾಂಧಿಪುರ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇವರು ಇನ್ನೂ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರು ಇನ್ನ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಲಿ. ಆ ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು ಕೊಳ್ಳಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ 4 ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.